Hi guys, welcome to my another new class with the topic mechanism of breathing. Okay, last class ಅಲ್ಲಿ ನೀವು just ಏನು ನೋಡಿದ್ರೆ ಅಂತಂದರೆ what is definition of breathing ನೋಡಿದರೆ ಜೊತೆಗೆ what is human respiratory system, how it is arranged ಅದೆಲ್ಲ ನೋಡಿದ್ವಿ. ಓಕೆ, ಇವಾಗ today we'll discuss just about mechanism of breathing. Okay, ಇವಾಗ breathing ಅಂತಂದ್ರೆ ಏನ್ರಿ, as you know that it is inhalation of oxygen and exhalation of carbon dioxide. ಓಕೆ, ಇವಾಗ ಏರ್ ಅಥವಾ ಆಕ್ಸಿಜನ್ ಅಟ್ಮಾಸ್ಫಿಯರಿಂದ ಲಂಗ್ಸ್ ಒಳಗಡೆ ಯಾವ ಥರ ಹೋಗುತ್ತೆ ಅಥವಾ ಲಂಗ್ಸಿಂದ ಅಥವಾ ಅಲ್ವ್ಯೂಲೈಯಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಯಾವ ಥರ ಬರುತ್ತೆ ಅಟ್ಮಾಸ್ಫಿಯರಿಗೆ ಅಂತಂದರೆ ಇಟ್ ಈಸ್ ಬೈ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. ಅದೇ ಇನ್ಹಲೇಷನ್ ಮತ್ತು ಎಕ್ಸಲೇಷನ್ ಯಾವ ಥರ ಆಗುತ್ತಂದರೆ ಬೈ ದ ಪ್ರೆಷರ್ ಗ್ರೇಡಿಯಂಟ್ ಬಿಟ್ವೀನ್ ದ ಲಂಗ್ಸ್ ಆ್ಯಂಡ್ ಅಟ್ಮಾಸ್ಫಿಯರ್. ಓಕೆ, ಇವಾಗ ಇದರ ರಿಲೇಟೆಡ್ ಒಂದು ಟರ್ಮ್ ಇದೆ ನೋಡ್ರಿ, ಜಸ್ಟ್ ಇಂಟ್ರಾ ಪಲ್ಮನರಿ ಪ್ರೆಷರ್. ಇವಾಗ ಇದರ ಸಿಂಪಲ್ ಮೀನಿಂಗ್ ನೋಡೋಣ. ಇಂಟ್ರಾ ಅಂತಂದರೆ ವಿದಿನ್, ಓಕೆ, ಪಲ್ಮನರಿ ಅಂತಂದರೆ ಲಂಗ್. ಇವಾಗ ಏನು ಬಂತ್ರಿ ಇದರದ್ದು ಮೀನಿಂಗ್? ಪ್ರೆಷರ್ ವಿದಿನ್ ದ ಲಂಗ್ಸ್ ಆರ್ ಪ್ರೆಷರ್ ಇನ್ಸೈಡ್ ದ ಲಂಗ್ಸ್. ಓಕೆ, ಇದೇ ಇಂಟ್ರಾಪಲ್ಮನರಿ ಪ್ರೆಷರ್ ನೆಗೆಟಿವ್ ಇದ್ದಾಗ ಇನ್ಸ್ಪಿರೇಷನ್ ಆಗುತ್ತೆ, ಅದೇ ಇಂಟ್ರಾಪಲ್ಮನರಿ ಪ್ರೆಷರ್ ಪಾಸಿಟಿವ್ ಇದ್ದಾಗ ಎಕ್ಸ್ಪಿರೇಷನ್ ಆಗುತ್ತೆ. ಇವಾಗ ಇನ್ಸ್ಪಿರೇಷನ್ ಅಥವಾ ಎಕ್ಸ್ಪಿರೇಷನ್ ಏನು ಅಂತಂದರೆ ದ ಬ್ರೀದಿಂಗ್ ಈಸ್ divided into two stages. One is inspiration, another one is expiration. Okay, ಇವಾಗ ಇನ್ಸ್ಪಿರೇಷನ್ ಆಗುವಾಗ ಪಲ್ಮನರಿ ಪ್ರೆಷರ್ ಇನ್ಸೈಡ್ ದ ವಾಟ್ ಇಸ್ ಆಸ್ ಇಂಟ್ರಾಪಲ್ಮನರಿ ಪ್ರೆಷರ್ ಏನಿರುತ್ತಂದರೆ ಇಟ್ ಈಸ್ ಲೆಸ್ಸರ್ ದೆನ್ ದ ಅಟ್ಮಾಸ್ಫಿಯರ್. ಅದಕ್ಕೆ ನಾವು ಹೇಳ್ತೇವೆ ನೆಗೆಟಿವ್ ಇಂಟ್ರಾಪಲ್ಮನರಿ ಪ್ರೆಷರ್. ಆಸ್ ಅ ರಿಸಲ್ಟ್ಸ್ ಏನಾಗತ್ತಂದರೆ ಏರ್ ಈಸ್ ಎಂಟರಿಂಗ್ ದ ಲಂಗ್ಸ್ ಫ್ರಾಮ್ ದ ಅಟ್ಮಾಸ್ಫಿಯರ್. ಅದೇ ಇಂಟ್ರಾಪಲ್ಮನರಿ ಪ್ರೆಷರ್ ಪಾಸಿಟಿವ್ ಅಂತಂದರೆ ಇಟ್ ಈಸ್ ಇನ್ಕ್ರೀಸಸ್ ದೆನ್ at the atmosphere. ಅಂದರೆ the air is expelled out from the lungs. Okay, then along with that, along this pressure gradient there are some structures also involved in inspiration and expiration. ಅಂತಂದರೆ ಒಂದು ಡೈಫರ್ಗಮ್ ಬೇಕು, ನೆಕ್ಸ್ಟ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಬೇಕು, ಇನ್ನೊಂದು ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಬೇಕು. ಓಕೆ, ಇವಾಗ ಇದೇನಪ್ಪ ಸ್ಟ್ರಕ್ಚರ್ ಅಂತಂದರೆ ಲಾಸ್ಟ್ ಕ್ಲಾಸಲ್ಲಿ ನೀವು ನೋಡಿದ್ರಿ. ವಾಟ್ ಇಸ್ ಡೈಫರ್ಗಮ್ ಅಂತಂದರೆ ಇಟ್ ಈಸ್ ಒನ್ ವಾಟ್, ಇಟ್ ಈಸ್ ಒನ್ ದ ಡೋಮ್ ಶೇಪ್ ಸ್ಟ್ರಕ್ಚರ್ ದಟ್ ಈಸ್ ಸಿಚುವೇಟೆಡ್ ಬಿಲೋ ದ ಲಂಗ್ಸ್. ಓಕೆ, ಇವಾಗ ಇದೇನ್ರಿ ದ ಗ್ರೂಪ್ ಆಫ್ ಮಸಲ್ಸ್ ಅಂತಂದರೆ ಸಜೆಸ್ಟ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಆ್ಯಂಡ್ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತಂದರೆ ದೀಸ್ ಆರ್ ದ ಮಸಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ರಿಬ್ಸ್. ಓಕೆ, ಇದು ಇನ್ವಾಲ್ವ್ ಆಗುತ್ತೆ ಮೇನ್ಲಿ ಇನ್ ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್. ಓಕೆ, ಇವಾಗ ಇನ್ಸ್ಪಿರೇಷನ್ ಆಗುವಾಗ ಏನಾಗ್ತದೆ ಅಂದರೆ ದೀಸ್ ಡೈಫರ್ಗಮ್ ಈಸ್ ಅಂಡರ್ಗೋ ಕಾಂಟ್ರಾಕ್ಷನ್. ಅಂದರೆ ಇದೇನು ಡೋಮ್ ಶೇಪಲ್ಲಿ ಇರುತ್ತಲ್ಲ ಇದು ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ರೆಫರ್ಸ್ ಟು ವಾಟ್, ಈಗ ಯಾವುದೋ ಒಂದು ಇಲಾಸ್ಟಿಕ್ಕನ್ನು ನೀವು ಪುಲ್ ಮಾಡಿದರೆ ಅದು ಯಾವ ಥರ ಹಿಗ್ತೈತಲ್ಲ ದಟ್ ಇಸ್ ಕಾಂಟ್ರಾಕ್ಷನ್. ಓಕೆ, ಅದೇ ಇಲಾಸ್ಟಿಕ್ಕನ್ನು ನೀವು ಬಿಟ್ಟರೆ ಅದು ನಾರ್ಮಲ್ ಸ್ಟೇಟಿಗೆ ಬರುತ್ತೆ, ದ್ಯಾಟ್ ಈಸ್ ರಿಲ್ಯಾಕ್ಸೇಷನ್. ಇವಾಗ ಡೋಮ್ ಶೇಪಲ್ಲಿ ಇದ್ದಿದ್ದು ಒಟ್ಟು ಡೈಫರ್ಗಮ್ ಏನಾಯಿತು ಕಾಂಟ್ರಾಕ್ಷನ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ಸ್ ಇದೇನು ಮಾಡ್ತದಂದರೆ the volume of the lungs is increase. ಇದು ಯಾವ ಥರ ಇನ್ಕ್ರೀಸ್ ಆಗ್ತದಂದರೆ ಈ ಥರ ಆಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಎಕ್ಸಿಸ್ ಅಲ್ಲಿ ಲಂಗ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಥವಾ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಅದೇ ಕಾಂಟ್ರಾಕ್ಷನ್ ಆಫ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಇಂಟರ್ನಲ್ ಇಂಟರ್ಕೋಸ್ಟಲ್ಸ್ ಮಸಲ್ಸ್ ಆಗಿದ್ದರಿಂದ ದ ವ್ಯಾಲ್ಯೂಮ್ ಇಸ್ ಅಗೇನ್ ಇನ್ಕ್ರೀಸಸ್ ನಾಟ್ ಇನ್ ಆಂಟೀರಿಯರ್ ಪೋಸ್ಟೀರಿಯರ್ ಆಕ್ಸಿಸ್ ಬಟ್ ಇಟ್ ಇಸ್ ಇನ್ಕ್ರೀಸಸ್ ಇನ್ ಡಾರ್ಸೋವೆಂಟ್ರಲ್ ಆಕ್ಸಿಸ್. ಆಸ್ ಎ ರಿಸಲ್ಟ್ಸ್ ಏನಾಗ್ತದೆ ಅಂದರೆ ದ ಹೋಲ್ ವ್ಯಾಲ್ಯೂಮ್ ಆಫ್ ದ ಥೊರಾಸಿಕ್ ಕ್ಯಾವಿಟಿ ಇಸ್ ಇನ್ಕ್ರೀಸಸ್, ದೆನ್ ದ ಇಂಟ್ರಾಪಲ್ಮನರಿ ಪ್ರೆಷರ್ ಇಸ್ ಡಿಕ್ರೀಸಸ್. ಇದರಿಂದ ಏನಾಗ್ತದೆ ಅಂದರೆ ಈಸಿಯಾಗಿ ಅಟ್ಮಾಸ್ಫಿಯರಿಕ್ ಏರ್ ಲಂಗ್ಸ್ ಒಳಗಡೆ ಎಂಟರ್ ಆಗುತ್ತೆ, ದಟ್ ಇಸ್ ಇನ್ಸ್ಪಿರೇಷನ್. ಓಕೆ, ಆಸ್ ದ ವ್ಯಾಲ್ಯೂಮ್ ಆಫ್ the lungs is increases, the pressure is decreases. Which pressure? Intrapulmonary pressure is decreases, then the atmosphere, ivaga atmospheric pressure ಜಾಸ್ತಿ ಇದ್ದಿದ್ರಿಂದ the air is enter inside the lungs. ಇದನ್ನು ನಾವು ಹೇಳ್ತೇವೆ ಈಗ ಇನ್ಸ್ಪಿರೇಷನ್. ಓಕೆ, ಅದರದ್ದು ಜಸ್ಟ್ ರಿವರ್ಸ್ ಇದೆ ಎಕ್ಸ್ಪಿರೇಷನ್.
ಅಂದರೆ ಇಲ್ಲೇನಾಗಬೇಕು ರೀ, ಸಿ ದ ಏರ್ ಈಸ್ ಎಕ್ಸ್ಪೆಲ್ಡ್ ಫ್ರಾಮ್ ಲಂಗ್ಸ್. ಅದು ಯಾವ ಥರ ಅಂತಂದರೆ, ಒಂದು ಇಂಟ್ರಾಪಲ್ಮನರಿ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಆ್ಯಸ್ ಕಂಪೇರ್ಡ್ ಟು ಅಟ್ಮಾಸ್ಫಿಯರ್. ಅಲಾಂಗ್ ವಿತ್ ದ್ಯಾಟ್ ಈ ಡೈಫರ್ಗಮ್ ಏನಾಗುತ್ತೆ ಅಂದರೆ ರಿಲ್ಯಾಕ್ಸೇಷನ್ ಆಗುತ್ತೆ. ಅಂದರೆ ಯಾವುದು ಇದು ಕಾಂಟ್ರಾಕ್ಟ್ ಆಗಿತ್ತಲ್ಲ, ಇದು ಮತ್ತೆ ನಾರ್ಮಲ್ ಸ್ಟೇಟಿಗೆ ಬರುತ್ತೆ. ಅಂದರೆ ಮತ್ತೆ ಡೋಮ್ ಶೇಪ್ ಆಗಿದ್ದರಿಂದ ಆಂಟೀರಿಯರ್ ಪೋಸ್ಟೀರಿಯರ್ ಎಕ್ಸಸೈಸ್ ವ್ಯಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಅಲಾಂಗ್ ವಿತ್ ದ್ಯಾಟ್ ರಿಲ್ಯಾಕ್ಸೇಷನ್ ಆಫ್ ಏನಾಗುತ್ತೆ ರೀ, ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಆ್ಯಂಡ್ ಕಾಂಟ್ರಾಕ್ಷನ್ ಆಫ್ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಆಗಿದ್ದರಿಂದ ಡಾರ್ಸೋವೆಂಟ್ರಲ್ ಸೈಜು ಕೂಡ ಅಥವಾ ವ್ಯಾಲ್ಯೂಮು ಕೂಡ ಡಿಕ್ರೀಸ್ ಆಗುತ್ತೆ. ಆಸ್ ಎ ರಿಸಲ್ಟ್ಸ್ ಫೈನಲಿ ದ ವ್ಯಾಲ್ಯೂಮ್ ಆಫ್ ದ ಲಂಗ್ ಇಸ್ ಡಿಕ್ರೀಸಸ್. ದೆನ್ ಅಲಾಂಗ್ ವಿತ್ ದ್ಯಾಟ್ ಸಿ ಇದರಿಂದ ವ್ಯಾಲ್ಯೂಮ್ ಡಿಕ್ರೀಸ್ ಆಗಿದ್ರೆ ಏನಾಯಿತು, ಇಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಯಿತು. ಎದರಲ್ಲಿ, ಲಂಗ್ಸಲ್ಲಿ. ಓಕೆ, ಆಸ್ ಎ ರಿಸಲ್ಟ್ ಇವಾಗ ಪ್ರೆಷರ್ ಇನ್ಸೈಡ್ ದ ಲಂಗ್ ಇಸ್ ಇನ್ಕ್ರೀಸಸ್ ಆಸ್ ಕಂಪೇರ್ಡ್ ಟು ಅಟ್ಮಾಸ್ಫಿಯರ್. ಆಸ್ ಎ ರಿಸಲ್ಟ್ ಸಿ ದ ಎಕ್ಸ್ಪಿರೇಷನ್ ಇಸ್ ಆಕರ್ಡ್, ಮೀನ್ಸ್ ದ ಏರ್ ಈಸ್ ಕಮ್ ಔಟ್ ಫ್ರಾಮ್ ದ ಲಂಗ್ಸ್. ಓಕೆ, ಇವಾಗ ಏರ್ ರೆಫರ್ಸ್ ಟು ವಾಟ್, ಡ್ಯೂರಿಂಗ್ ಇನ್ಸ್ಪಿರೇಷನ್ ದ ಆಕ್ಸಿಜನ್ ಇಸ್ ಎಂಟರ್ ಇನ್ಸೈಡ್ ದ ಲಂಗ್ಸ್, ದೆನ್ ಇಟ್ ಇಸ್ ಸಿ ರೀಚಸ್ ಟು ಅಲ್ವಿಯೋಲೈ. ಅಲ್ವಿಯೋಲೈಯಿಂದ ಟಿಶ್ಯೂಗೆ ಹೋಗುತ್ತೆ. ಓಕೆ, ಅದೇ ಟಿಶ್ಯೂ ಅಲ್ಲಿ ಕೆಟಾಬಲಿಸಮ್ ಆಗಿದ್ದರಿಂದ CO2 ಏನು ರಿಲೀಸ್ ಆಗಿರ್ತದಲ್ಲ, ಅದೇ CO2 ಲಂಗಿಂದ ಅಥವಾ ಟಿಶ್ಯೂಯಿಂದ ಫಸ್ಟ್ ಅಲ್ವಿಯೋಲೈಗೆ ಬರುತ್ತಾ, ಮೀನ್ಸ್ ಲಂಗ್ಸಿಗೆ ಬರುತ್ತಾ. ಲಂಗ್ಸ್ ಇದೆ ಅಂದ ಅದು ಹೊರಗಡೆ ಬರಬೇಕು ಅಂತಂದರೆ ದ ಪ್ರೆಷರ್ ಶುಡ್ ಬಿ ಇನ್ಕ್ರೀಸ್ ಇನ್ ದ ಲಂಗ್ಸ್. ಓಕೆ, ಆಸ್ ಎ ರಿಸಲ್ಟ್ಸ್ ಎಕ್ಸ್ಪಿರೇಷನ್ ಆಗುತ್ತೆ, ಮೀನ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ come out from the lungs. It is simple thing. Say what, how the inspiration is occurred by the negative intrapulmonary pressure along with the contraction of diaphragm and external intercostal muscles and the relaxation of internal intercostal muscles. ಅದೇ ಎಕ್ಸ್ಪಿರೇಷನ್ ಯಾವಾಗ ಆಗ್ತದೆ, ಯಾವ ಥರ ಆಗುತ್ತಂದರೆ by the positive intrapulmonary pressure and the relaxation of diaphragm, relaxation of external intercostal muscles and the contraction of internal intercostal muscles. This is a simple thing what to say and how the mechanism of breathing is occur. Thank you.